ಎಲ್ಲರಿಗೆ ಫ್ರೇಸ್ ಲಾರ್ಡ್. ಈ ಮುಂಜಾನೆ ಈ ದಿನದ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲನೂ ವಂದಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಪ್ರೇರೆ. ಮತ್ತು ನಿನ್ನೆ ವಾಗ್ದಾನ ಹಾಕ್ಲಕ್ಕೆ ಆಗಿಲ್ಲ ಪ್ರೇರೆ. ಮತ್ತೆ ಈ ಮುಂಜಾನೆ ಸಮಯದಲ್ಲಿ ಯಾರು ಮಿಸ್ ಮಾಡ್ಕೊಂಡಂಗೆ ದೇವ್ರ ವಾಗ್ದಾನ ಕೇಳ್ರಿ, ದೇವರ ಒಂದು ಆತ್ಮ ಬಲವನ್ನು ಹೊಂದ್ಕೊಡ್ರಿ ಪ್ರೇರೆ. ಯಾಕಂದ್ರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 9ನೇ ಅಧ್ಯಾಯ 9ನೇ ವಚನ. ಯೆಹೋವನು ಕುಗ್ಗಿ ಹೋಗಿದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ದೇವರು ಕುಗ್ಗಿ ಹೋಗಿದವರಿಗೆ ಆಶ್ರಯವೂ ಆಪತ್ಕಾಲಗಳಲ್ಲಿ ದುರ್ಗವೂ ಆಗಿರುವಂತ ದೇವರು. ಆಮೇನ್. ಪ್ರೇರೆ, ನಮ್ಮ ಜೀವಿತದಲ್ಲಿ ಎಷ್ಟು ದಿನಮಾನಗಳೆಲ್ಲ ಕುಗ್ಗಿ ಹೋಗಿದಂತರಾಗಿ, ಯಾವ ವಿಷಯದಲ್ಲಿ ನಾವು ಬಿದ್ದು ಹೋಗಿದಂತರವಾಗಿ, ಆ ವಿಷಯದಲ್ಲಿ ಕಣ್ಣೀರಿಡುತ್ತಾ ದುಃಖಿಸುತ್ತಾ ನಮ್ಮ ಆತ್ಮದಲ್ಲಿ ಕುಗ್ಗಿ ಹೋಗಿದಂತರಾಗಿ ಬಾಧೆ ಪಡುವಂತ ಪ್ರತಿ ವಿಷಯದಲ್ಲಿ ದೇವ್ರು ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಕುಗ್ಗಿ ಹೋಗಿದವರಿಗೆ ಆಶ್ರಯವಾಗಿರ್ತಾರಂತೆ ಪ್ರೇರೆ. ನಾವು ಯಾವ ವಿಷಯದಲ್ಲಿ ಯಾರ ಮೇಲೆ ನಾವು ಆಧಾರ ಇಲ್ಲದ ಹಾಗೆ, ಯಾರ ಮೇಲೆ ನಾವು ಇನ್ನೊಬ್ಬರ ಮೇಲೆ ನಾವು ಆಧಾರವಾಗಿದ್ದಾಗ ಅವ್ರು ನಮ್ಮನ್ನು ನೋಯಿಸ್ಬೋದು, ಸಹಾಯ ಮಾಡಲಿಲ್ಲದೆ ಹೋಗಿರ್ಬೋದು, ಅಂತ ವಿಷಯದಲ್ಲಿ ಕುಗ್ಗಿ ಹೋಗಿರ್ತೇವೆ. ಆದ್ರೆ ದೇವರು ಅಂತ ವಿಷಯದಲ್ಲಿ ನಾನೇ ನಿಮ್ಗೆ ಆಶ್ರಯವಾಗಿರ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ. ದಾವೀದ ಭಕ್ತರು ಯೆಹೋವ ದೇವರು ಕುಗ್ಗಿ ಹೋಗಿದವರಿಗೆ ಆಶ್ರಯವಾಗಿರ್ತಾನೆ, ಆಪತ್ಕಾಲದಲ್ಲಿ ಇದ್ದಂಥವ್ರಿಗೆ ಆತನು ದುರ್ಗವಾಗಿದ್ದಾನೆ ಎಂಬುದಾಗಿ. ನಾವ್ ಯಾವ ವಿಷಯದಲ್ಲಿ ದಿನಮಾನ ಎಲ್ಲ ಕುಗ್ಗಿ ಹೋಗಿದ್ದೇವ, ಕುಟುಂಬ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ, ಇನ್ನೊಬ್ರು ಒಂದು ಪ್ರತಿ ವಿಷಯದಲ್ಲಿ ನಾವು ಇನ್ನೊಬ್ರಿಗೋಸ್ಕರವಾಗಿ ನಾವು ಕುಗ್ಗಿ ಹೋಗಿರ್ಬೋದು ಪ್ರಿಯೆ. ಆದ್ರೆ ಮುಂಜಾನೆ ಸಮಯದಲ್ಲಿ ದೇವ್ರು ಕುಗ್ಗಿ ಹೋಗಿದಂತವ್ರಿಗೆ ಆತನ ಆಶ್ರಯವಾಗಿರ್ತಾರೆ ಪ್ರಿಯೆ. ಆತನೇ ನಮ್ಗೆ ಸರ್ವಸ್ವ, ಆತನೇ ನಮ್ಗೆ ಆಶ್ರಯದುರ್ಗ. ಅಂದ್ರೆ ಆತನು ಪ್ರತಿ ವಿಷಯದಲ್ಲಿ ಸಹಾಯಕನಾಗಿದ್ದು ನಮ್ಮ ನಡೆಸುವಂತ ದೇವರು ಪ್ರಿಯೆ. ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ನಮ್ಮ ಜೀವಿತದಲ್ಲಿ ನಮ್ಗೆ ಎದುರಾಗುವಂತ ಆಪತ್ಕಾಲಗಳಂದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲಿ ನಮ್ಗೆ ಸಮೃದ್ಧಿ ಇಲ್ಲದ ಹಾಗೆ, ಶಾಂತಿ ಇಲ್ಲದ ಹಾಗೆ, ನಮ್ಗೆ ಬರುವಂತ ಕಷ್ಟಗಳು, ಅನೇಕ ಸಮಸ್ಯೆಗಳು ಎದುರಾದಾಗ, ನಮ್ಮ ಜೀವಿತ ಆಪತ್ಕಾಲದಲ್ಲಿ ಬಿದ್ದಂತ ಸ್ಥಿತಿಲಿದ್ದಾಗ, ಯಾರು ನಮ್ಗೆ ಸಹಾಯ ಮಾಡಲ್ಲಂತ ಇಲ್ಲದಿದ್ದಾಗ, ಯಾರು ನಮ್ಗೆ ಆಶ್ರಯವಾಗಿ ಇಲ್ಲದಿದ್ದಾಗ, ದೇವರು ನಮ್ಮನ್ನು ನಿಮ್ಮನ್ನು ಆತನ ಕೈ ಹಿಡಿದು ಮೇಲೆ ಕೆತ್ತುವಂತ ದೇವರು. ಆತ ನಮ್ಗೆ ಆಶ್ರಯವಾಗಿರ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯ. ಆತ ನಮ್ಗೆ ದುರ್ಗವಾಗಿರ್ತೀನಿ ಎಂಬುದಾಗಿ ವಾಗ್ದಾನ ಮಾಡ್ತಿದ್ರು ಪ್ರಿಯ. ದೇವ್ರು ನಮ್ಗೆ ಆಶ್ರಯವಾಗಿರ್ಬೇಕಾದ್ರೆ, ದೇವ್ರು ನಮ್ಮೊಟ್ಟಿಗೆ ಆತನ ಸಹಾಯ ಯಾವಾಗ್ಲೂ ನಮ್ಮೊಟ್ಟಿಗೆ ಇರ್ಬೇಕಾದ್ರೆ, ನಾವು ಎಂತ ಕುಗ್ಗಿ ಹೋಗಿದಂತರಾಗಿರ್ಲಿ, ಆಪತ್ಕಾಲದಲ್ಲಿ ಇರ್ಲಿ ಪ್ರಿಯ, ನಾವು ಯಾವ ವಿಷಯ ನಾವು ಚಿಂತೆ ಮಾಡಲ್ದಂಗೆ, ಭಯ ಪಡಲ್ದಂಗೆ ನಾವು ದೇವ್ರ ಮೇಲೆ ಆಧಾರವಾಗಿ ಇರಬೇಕು. ಆತ ನಮ್ಗೆ ಆಶ್ರಯವಾಗಿದ್ದು, ಆತ ನಿಮ್ಗೆ ದುರ್ಗವಾಗಿದ್ದು, ಆತ ನಿಮ್ಗೆ ಪ್ರತಿ ವಿಷಯ ದೇವ್ರು ನಮ್ಮನ್ನು ನಡೆಸುವಂತ ದೇವರು ಪ್ರಿಯೆ. ಮುಂಜಾನೆ ಸಮಯದಲ್ಲಿ ದೇವರು ಈ ವಾಗ್ದಾನವು ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ರಯಿಸಿ ಬಲಪಡಿಸಿ ನಿಮ್ಮ ನಡೆಸ್ತಾರೆ ಪ್ರಿಯೆ. ಎಷ್ಟು ದಿನಮಾನಗಳೆಲ್ಲ ನಿಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಕುಗ್ಗುವಂತ ಮನಸ್ಸು, ಆಪತ್ಕಾಲದಂತೆ ನಿಮ್ಮ ಕುಟುಂಬ, ಪ್ರತಿ ವಿಷಯದ ದೇವರು ನಮ್ಮನ್ನು ಬಿಡಿಸಿ, ಆತ ನಿಮ್ಗೆ ಒಳ್ಳೆ ಆಶ್ರಯವಾಗಿದ್ದು, ಒಳ್ಳೆ ಸಹಾಯಕನಾಗಿದ್ದು, ಆತನೇ ನಿಮ್ಮನ್ನು ನಡೆಸುವಂತ ದೇವರು. ಆತನ ಒಳ್ಳೆ ಸಹಾಯಕನಾಗಿದ್ದು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆತನ ಅದ್ಭುತ ರೀತಿಯಾಗಿ ದೇವರು ನಡೆಸುವಂತರಾಗಿದ್ದಾರೆ ಪ್ರಿಯೆ. ಮತ್ತು ಎಲ್ಲರ ಕಣ್ಣುಗಳು ಮುಚ್ಕೊಳ್ಳ ಪ್ರಾರ್ಥನೆ ಮಾಡಿಕೊಂಡು. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ಈ ವಾಗ್ದಾನ ಕೇಳ್ತಿದ್ರು ಪ್ರಭಾ. ಈ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ, ಸಮೃದ್ಧಿಕರವಾಗಿ ಪ್ರಭಾ ನೀವು ನೆರವೇರಿಸುವಂತ ದೇವರು ಅಪ್ಪ. ನೀವು ಮುಂಜಾನೆ ಸಮಯ ತಂದೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿದ ಪ್ರಭಾ. ಕುಗ್ಗಿ ಹೋಗಿದವರಿಗೆ ಆಪತ್ಕಾಲಗಳಲ್ಲಿ ನೀವು ದುರ್ಗವಾಗಿದ್ರು ಪ್ರಭಾ. ಕುಗ್ಗಿ ಹೋಗಿಂತ ಮನಸ್ಸುಳ್ಳವರಿಗೆ ಎಷ್ಟು ಜನ ವಿಷಯದಲ್ಲಿ ತಂದೆ ಬಿದ್ದೋಗಿದ್ರು ಪ್ರಭಾ. ಅವ್ರ ಕುಟುಂಬದಲ್ಲಿ ತಂದೆ ಈ ಮುಂಜಾನೆ ಸಮಯ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡಿದ ಪ್ರಭಾ. ಅವ್ರಿಗೆ ಯಾರೋ ಒಂದು ಆಶ್ರಯ ಇಲ್ಲದ ಹಾಗೆ, ಸಹಾಯ ಇಲ್ಲದ ಹಾಗೆ, ಅವ್ರು ಯಾವ ವಿಷಯಕ್ಕೆ ಕುಗ್ಗಿ ಹೋಗಿದ್ರು ಪ್ರಭಾ. ಈ ಮುಂಜಾನೆ ಸಮಯದಲ್ಲಿ
ಅವ್ರಿಗೆ ನೀವು ಒಳ್ಳೆ ಆಶ್ರಯವಾಗಿದ್ದವ್ರಿಗೆ ಒಳ್ಳೆ ಸಹಾಯ ಮಾಡುವಂತ ದೇವರಪ್ಪ. ತಂದೆ ದೇವ್ರು ಎಷ್ಟು ಜನರು ತಂದೆ ಆಪತ್ ಕಾಲದಲ್ಲಿ ಇದ್ದಾರೆ ಪ್ರಭು, ಅವ್ರ ಕುಟುಂಬ ವಿಷಯದಲ್ಲಿ, ಆರ್ಥಿಕ ವಿಷಯಗಳು, ಕೆಲಸ ವಿಷಯಗಳಲ್ಲಿ ಏನೋ ಅವ್ರ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಆಪತ್ ಕಾಲ ಬಂದಂತ ಪರಿಸ್ಥಿತಿ ಅವ್ರು ಭಯಪಡ್ತಿರುವಾಗ ಪ್ರಭಾ, ಆಪತ್ ಕಾಲದಲ್ಲಿ ಪ್ರಭಾ ಅವ್ರಿಗೆ ನೀವೇ ಸಹಾಯಕನಾಗಿದ್ದು, ನೀವೇ ದುರ್ಗವಾಗಿದ್ದು ಅವ್ರಿಗೆ ಒಳ್ಳೆ ರೀತಿಯಾಗಿ ನಡೆಸುವಂತ ದೇವ್ರ ಪ್ರಭಾ. ಮುಂಜಾನೆ ತಂದೆ ವಾಗ್ದಾನ ಹಿಡ್ಕೊಂಡು ಎಷ್ಟು ಜನರು ತಂದೆ ಪ್ರಾರ್ಥನೆ ಮಾಡ್ಕೋತಾರೆ ಪ್ರಭಾ. ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ವಾಗ್ದಾನ ಆಶ್ವಾದಕರವಾಗಿ ಸಮೃದ್ಧಿಕರವಾಗಿ ಪ್ರಭಾ ನೀವು ಎಲ್ಲ ವಿಷಯ ತಂದೆ ನೀವು ವೃತ್ತಿಗೆದ್ದು ಪ್ರಭಾ ನಡೆಸುವಂತ ದೇವ್ರ ಪ್ರಭಾ. ಮುಂಜಾನೆ ತಂದೆ ಎಷ್ಟು ಜನ ಯಾವ ವಿಷಯದಲ್ಲಿ ತಂದೆ ಕೂಗಿ ಹೋಗಿದ್ರು ಪ್ರಭಾ, ಅವ್ರ ಜೀವಿತದಲ್ಲಿ ಇದ್ದಂತ ಎಲ್ಲ ಒಂದು ದುಃಖದಿಂದ ಬಿಡುಗಡೆ ಮಾಡ್ತಾ ಇದ್ರಪ್ಪ. ಎಷ್ಟು ಜನ ಆಪತ್ ಕಾಲದಲ್ಲಿ ಕಣ್ಣೀರಿಟ್ಟರು ಪ್ರಭು, ಪ್ರತಿಯೊಂದು ಆಪತ್ ಕಾಲಗಳು ಪ್ರಭಾ ಈ ಮುಂಜಾನೆ ಅವ್ರ ಕುಟುಂಬದಿಂದ ಬಿಡುಗಡೆ ಮಾಡ್ತಿದ್ದೆಪ್ಪ. ಅವ್ರ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ಜೀವನ ಪ್ರಭಾ ಈ ನೂತನ ವರ್ಷದಲ್ಲಿ ಪ್ರಭಾ. ತಂದೆ ದೇವರೇ ಈ ವಾಗ್ದಾನಗಳು ಎಷ್ಟು ಜನ ಕೇಳ್ತಿದ್ರು ಪ್ರಭು, ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಆಶ್ವದಿಸಿ ಬಲಪಡಿಸಿ ನೀವೇ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್ ಆಮೆನ್. ಮತ್ತೆಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷಗಳಾಗಿದ್ರು ಪ್ರಿಯ. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ, ನಿಮ್ಮ ಬಂಧು ಬಳಗ ಸ್ನೇಹಿತರಿಗೆ. ಮತ್ತೆ ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ನಿಮ್ಮನ್ನು ನಿಮ್ಮ ಕುಟುಂಬನು ಅದ್ಭುತ ರೀತಿಯಾಗಿ ದೇವರು ಆಶೀರ್ವದಿಸಿ ಬಲಪಡಿಸ್ತಾರೆ ಪ್ರಿಯ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.